ಯುಗಾದಿ ಹಾಗೆ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆ ಒಂದ್ ಕಡೆ ಆದ್ರೆ ಇದೇ ಹಬ್ಬದ ಬೆನ್ನಲ್ಲೇ ಊರುಗಳತ್ತ ಜನರು ಕೂಡ ಹೊರಟಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಬಸ್ ನಿಲ್ದಾಣಗಳು ಕೂಡ ಫುಲ್ ರಶ್ ಆಗಿದೆ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಇರಬಹುದು, ಪೀಣ್ಯ, ಸ್ಯಾಟಲೈಟ್ ನಿಲ್ದಾಣಗಳಲ್ಲಿ ಜನಸಾಗರವೋ ಜನಸಾಗರ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಹಾಗೆ ಕೆಎಸ್ಆರ್ಟಿಸಿಯಿಂದ 2,000ಕ್ಕೂ ಹೆಚ್ಚುವರಿ ಬಸ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ ನಿಂದ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ನಿಲ್ದಾಣಗಳಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್, ಮೆಜೆಸ್ಟಿಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆಯಲ್ಲಿ ಜನ ರಶ್ ಆಗಿದೆ, ಇನ್ನೊಂದ್ ಕಡೆಯಲ್ಲಿ ಸರ್ಕಾರ ಕೂಡ ಒಂದು ವ್ಯವಸ್ಥೆ ಮಾಡಿದೆ. 2,000ಕ್ಕೂ ಅಧಿಕ ಸ್ಪೆಷಲ್ ಬಸ್ ಕೂಡ ಬಿಟ್ಟಿದ್ವಿ ಅಂತ. ನಿಜವಾಗಿ ಬಿಟ್ಟಿದ್ರಾ ಅಥವಾ ಸುಮ್ಮನೆ ಹೇಳೋದು ಮಾತ್ರನಾ ಅಥವಾ ಜನರಲ್ಲಿ ಏನ್ ರೆಸ್ಪಾನ್ಸ್, ಜನ ಏನ್ ಹೇಳ್ತಿದ್ದಾರೆ? ನಿಕೇಶ್, ಯುಗಾದಿ ಹಬ್ಬ ಹಾಗೂ ರಂಜಾನ್ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ, ವೀಕೆಂಡ್ ಜೊತೆಗೆ ಹಬ್ಬ. ಹೀಗಾಗಿ ಜನರು, ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ಕಡೆಯಿಂದ ಸುಮಾರು 2,000 ಬಸ್ಗಳನ್ನ ಪ್ರತಿದಿನ 3 ದಿನ, ನಿನ್ನೆ, ಇವತ್ತು ಮತ್ತೆ ನಾಳೆ 3 ದಿನಗಳ ಕಾಲ ಹೆಚ್ಚುವರಿಯಾಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಬಸ್ಸಿಗೆ ಈಗಾಗಲೇ ನೋಡ್ತಿರ್ಬೋದು ನೀವು, ಇಲ್ಲಿ ಹೆಚ್ಚುವರಿಯಾಗಿ ಬಸ್ ಅನ್ನ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಜನ ಈಗೀಗ ಅಂದ್ರೆ ಸಂಜೆ ಆಗ್ತಿದ್ದಂತೆ ಜನ ಬರ್ತಿದ್ದಾರೆ. ಸಂಜೆ ಆಗ್ತಿದ್ದಂತೆ ಊರಿಗೆ ಹೋಗೋದಕ್ಕೆ ಜನ ಹತ್ರ ಬರ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮಲ್ಲ ಮಾಹಿತಿ. ಯುಗಾದಿ ಹಾಗೆ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆ ಒಂದ್ ಕಡೆ ಆದ್ರೆ ಇದೇ ಹಬ್ಬದ ಬೆನ್ನಲ್ಲೇ ಊರುಗಳತ್ತ ಜನರು ಕೂಡ ಹೊರಟಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಬಸ್ ನಿಲ್ದಾಣಗಳು ಕೂಡ ಫುಲ್ ರಶ್ ಆಗಿದೆ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಇರಬಹುದು, ಪೀಣ್ಯ, ಸ್ಯಾಟಲೈಟ್ ನಿಲ್ದಾಣಗಳಲ್ಲಿ ಜನಸಾಗರವೋ ಜನಸಾಗರ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಹಾಗೆ ಕೆಎಸ್ಆರ್ಟಿಸಿಯಿಂದ 2,000ಕ್ಕೂ ಹೆಚ್ಚುವರಿ ಬಸ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ ನಿಂದ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ನಿಲ್ದಾಣಗಳಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್, ಮೆಜೆಸ್ಟಿಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆಯಲ್ಲಿ ಜನ ರಶ್ ಆಗಿದೆ, ಇನ್ನೊಂದ್ ಕಡೆಯಲ್ಲಿ ಸರ್ಕಾರ ಕೂಡ ಒಂದು ವ್ಯವಸ್ಥೆ ಮಾಡಿದೆ. 2,000ಕ್ಕೂ ಅಧಿಕ ಸ್ಪೆಷಲ್ ಬಸ್ ಕೂಡ ಬಿಟ್ಟಿದ್ವಿ ಅಂತ. ನಿಜವಾಗಿ ಬಿಟ್ಟಿದ್ರಾ ಅಥವಾ ಸುಮ್ಮನೆ ಹೇಳೋದು ಮಾತ್ರನಾ ಅಥವಾ ಜನರಲ್ಲಿ ಏನ್ ರೆಸ್ಪಾನ್ಸ್, ಜನ ಏನ್ ಹೇಳ್ತಿದ್ದಾರೆ? ನಿಕೇಶ್, ಯುಗಾದಿ ಹಬ್ಬ ಹಾಗೂ ರಂಜಾನ್ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ, ವೀಕೆಂಡ್ ಜೊತೆಗೆ ಹಬ್ಬ. ಹೀಗಾಗಿ ಜನರು, ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ಕಡೆಯಿಂದ ಸುಮಾರು 2,000 ಬಸ್ಗಳನ್ನ ಪ್ರತಿದಿನ 3 ದಿನ, ನಿನ್ನೆ, ಇವತ್ತು ಮತ್ತೆ ನಾಳೆ 3 ದಿನಗಳ ಕಾಲ ಹೆಚ್ಚುವರಿಯಾಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಬಸ್ಸಿಗೆ ಈಗಾಗಲೇ ನೋಡ್ತಿರ್ಬೋದು ನೀವು, ಇಲ್ಲಿ ಹೆಚ್ಚುವರಿಯಾಗಿ ಬಸ್ ಅನ್ನ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಜನ ಈಗೀಗ ಅಂದ್ರೆ ಸಂಜೆ ಆಗ್ತಿದ್ದಂತೆ ಜನ ಬರ್ತಿದ್ದಾರೆ. ಸಂಜೆ ಆಗ್ತಿದ್ದಂತೆ ಊರಿಗೆ ಹೋಗೋದಕ್ಕೆ ಜನ ಹತ್ರ ಬರ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮಲ್ಲ ಮಾಹಿತಿ. ಯುಗಾದಿ ಹಾಗೆ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆ ಒಂದ್ ಕಡೆ ಆದ್ರೆ ಇದೇ ಹಬ್ಬದ ಬೆನ್ನಲ್ಲೇ ಊರುಗಳತ್ತ ಜನರು ಕೂಡ ಹೊರಟಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಬಸ್ ನಿಲ್ದಾಣಗಳು ಕೂಡ ಫುಲ್ ರಶ್ ಆಗಿದೆ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಇರಬಹುದು, ಪೀಣ್ಯ, ಸ್ಯಾಟಲೈಟ್ ನಿಲ್ದಾಣಗಳಲ್ಲಿ ಜನಸಾಗರವೋ ಜನಸಾಗರ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಹಾಗೆ ಕೆಎಸ್ಆರ್ಟಿಸಿಯಿಂದ 2,000ಕ್ಕೂ ಹೆಚ್ಚುವರಿ ಬಸ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ ನಿಂದ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ನಿಲ್ದಾಣಗಳಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್, ಮೆಜೆಸ್ಟಿಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆಯಲ್ಲಿ ಜನ ರಶ್ ಆಗಿದೆ, ಇನ್ನೊಂದ್ ಕಡೆಯಲ್ಲಿ ಸರ್ಕಾರ ಕೂಡ ಒಂದು ವ್ಯವಸ್ಥೆ ಮಾಡಿದೆ. 2,000ಕ್ಕೂ ಅಧಿಕ ಸ್ಪೆಷಲ್ ಬಸ್ ಕೂಡ ಬಿಟ್ಟಿದ್ವಿ ಅಂತ. ನಿಜವಾಗಿ ಬಿಟ್ಟಿದ್ರಾ ಅಥವಾ ಸುಮ್ಮನೆ ಹೇಳೋದು ಮಾತ್ರನಾ ಅಥವಾ ಜನರಲ್ಲಿ ಏನ್ ರೆಸ್ಪಾನ್ಸ್, ಜನ ಏನ್ ಹೇಳ್ತಿದ್ದಾರೆ? ನಿಕೇಶ್, ಯುಗಾದಿ ಹಬ್ಬ ಹಾಗೂ ರಂಜಾನ್ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ, ವೀಕೆಂಡ್ ಜೊತೆಗೆ ಹಬ್ಬ. ಹೀಗಾಗಿ ಜನರು, ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ಕಡೆಯಿಂದ ಸುಮಾರು 2,000 ಬಸ್ಗಳನ್ನ ಪ್ರತಿದಿನ 3 ದಿನ, ನಿನ್ನೆ, ಇವತ್ತು ಮತ್ತೆ ನಾಳೆ 3 ದಿನಗಳ ಕಾಲ ಹೆಚ್ಚುವರಿಯಾಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಬಸ್ಸಿಗೆ ಈಗಾಗಲೇ ನೋಡ್ತಿರ್ಬೋದು ನೀವು,
ಇಲ್ಲಿ ಹೆಚ್ಚುವರಿಯಾಗಿ ಬಸ್ ಅನ್ನ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಜನ ಈಗೀಗ ಅಂದ್ರೆ ಸಂಜೆ ಆಗ್ತಿದ್ದಂತೆ ಜನ ಬರ್ತಿದ್ದಾರೆ. ಸಂಜೆ ಆಗ್ತಿದ್ದಂತೆ ಊರಿಗೆ ಹೋಗೋದಕ್ಕೆ ಜನ ಹತ್ರ ಬರ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮಲ್ಲ ಮಾಹಿತಿ. ಯುಗಾದಿ ಹಾಗೆ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆ ಒಂದ್ ಕಡೆ ಆದ್ರೆ ಇದೇ ಹಬ್ಬದ ಬೆನ್ನಲ್ಲೇ ಊರುಗಳತ್ತ ಜನರು ಕೂಡ ಹೊರಟಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಬಸ್ ನಿಲ್ದಾಣಗಳು ಕೂಡ ಫುಲ್ ರಶ್ ಆಗಿದೆ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಇರಬಹುದು, ಪೀಣ್ಯ, ಸ್ಯಾಟಲೈಟ್ ನಿಲ್ದಾಣಗಳಲ್ಲಿ ಜನಸಾಗರವೋ ಜನಸಾಗರ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಹಾಗೆ ಕೆಎಸ್ಆರ್ಟಿಸಿಯಿಂದ 2,000ಕ್ಕೂ ಹೆಚ್ಚುವರಿ ಬಸ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ನಿಲ್ದಾಣಗಳಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್, ಮೆಜೆಸ್ಟಿಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆಯಲ್ಲಿ ಜನ ರಶ್ ಆಗಿದೆ, ಇನ್ನೊಂದ್ ಕಡೆಯಲ್ಲಿ ಸರ್ಕಾರ ಕೂಡ ಒಂದು ವ್ಯವಸ್ಥೆ ಮಾಡಿದೆ. 2,000ಕ್ಕೂ ಅಧಿಕ ಸ್ಪೆಷಲ್ ಬಸ್ ಕೂಡ ಬಿಟ್ಟಿದ್ವಿ ಅಂತ. ನಿಜವಾಗಿ ಬಿಟ್ಟಿದ್ರಾ ಅಥವಾ ಸುಮ್ಮನೆ ಹೇಳೋದು ಮಾತ್ರನಾ ಅಥವಾ ಜನರಲ್ಲಿ ಏನ್ ರೆಸ್ಪಾನ್ಸ್, ಜನ ಏನ್ ಹೇಳ್ತಿದ್ದಾರೆ? ನಿಕೇಶ್, ಯುಗಾದಿ ಹಬ್ಬ ಹಾಗೂ ರಂಜಾನ್ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ, ವೀಕೆಂಡ್ ಜೊತೆಗೆ ಹಬ್ಬ. ಹೀಗಾಗಿ ಜನರು ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ಕಡೆಯಿಂದ ಸುಮಾರು 2,000 ಬಸ್ಗಳನ್ನ ಪ್ರತಿದಿನ 3 ದಿನ, ನಿನ್ನೆ, ಇವತ್ತು ಮತ್ತೆ ನಾಳೆ 3 ದಿನಗಳ ಕಾಲ ಹೆಚ್ಚುವರಿಯಾಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಬಸ್ಸಿಗೆ ಈಗಾಗಲೇ ನೋಡ್ತಿರ್ಬೋದು ನೀವು, ಇಲ್ಲಿ ಹೆಚ್ಚುವರಿಯಾಗಿ ಬಸ್ ಅನ್ನ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಜನ ಈಗೀಗ ಅಂದ್ರೆ ಸಂಜೆ ಆಗ್ತಿದ್ದಂತೆ ಜನ ಬರ್ತಿದ್ದಾರೆ. ಸಂಜೆ ಆಗ್ತಿದ್ದಂತೆ ಊರಿಗೆ ಹೋಗೋದಕ್ಕೆ ಜನ ಹತ್ರ ಬರ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮಲ್ಲ ಮಾಹಿತಿ. ಯುಗಾದಿ ಹಾಗೆ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆ ಒಂದ್ ಕಡೆ ಆದ್ರೆ ಇದೇ ಹಬ್ಬದ ಬೆನ್ನಲ್ಲೇ ಊರುಗಳತ್ತ ಜನರು ಕೂಡ ಹೊರಟಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಬಸ್ ನಿಲ್ದಾಣಗಳು ಕೂಡ ಫುಲ್ ರಶ್ ಆಗಿದೆ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಇರಬಹುದು, ಪೀಣ್ಯ, ಸ್ಯಾಟಲೈಟ್ ನಿಲ್ದಾಣಗಳಲ್ಲಿ ಜನಸಾಗರವೋ ಜನಸಾಗರ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಹಾಗೆ ಕೆಎಸ್ಆರ್ಟಿಸಿಯಿಂದ 2,000ಕ್ಕೂ ಹೆಚ್ಚುವರಿ ಬಸ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ನಿಲ್ದಾಣಗಳಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್, ಮೆಜೆಸ್ಟಿಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆಯಲ್ಲಿ ಜನ ರಶ್ ಆಗಿದೆ, ಇನ್ನೊಂದ್ ಕಡೆಯಲ್ಲಿ ಸರ್ಕಾರ ಕೂಡ ಒಂದು ವ್ಯವಸ್ಥೆ ಮಾಡಿದೆ. 2,000ಕ್ಕೂ ಅಧಿಕ ಸ್ಪೆಷಲ್ ಬಸ್ ಕೂಡ ಬಿಟ್ಟಿದ್ವಿ ಅಂತ. ನಿಜವಾಗಿ ಬಿಟ್ಟಿದ್ರಾ ಅಥವಾ ಸುಮ್ಮನೆ ಹೇಳೋದು ಮಾತ್ರನಾ ಅಥವಾ ಜನರಲ್ಲಿ ಏನ್ ರೆಸ್ಪಾನ್ಸ್, ಜನ ಏನ್ ಹೇಳ್ತಿದ್ದಾರೆ? ನಿಕೇಶ್, ಯುಗಾದಿ ಹಬ್ಬ ಹಾಗೂ ರಂಜಾನ್ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ, ವೀಕೆಂಡ್ ಜೊತೆಗೆ ಹಬ್ಬ. ಹೀಗಾಗಿ ಜನರು ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ಕಡೆಯಿಂದ ಸುಮಾರು 2,000 ಬಸ್ಗಳನ್ನ ಪ್ರತಿದಿನ 3 ದಿನ, ನಿನ್ನೆ, ಇವತ್ತು ಮತ್ತೆ ನಾಳೆ 3 ದಿನಗಳ ಕಾಲ ಹೆಚ್ಚುವರಿಯಾಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಬಸ್ಸಿಗೆ ಈಗಾಗಲೇ ನೋಡ್ತಿರ್ಬೋದು ನೀವು, ಇಲ್ಲಿ ಹೆಚ್ಚುವರಿಯಾಗಿ ಬಸ್ ಅನ್ನ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಜನ ಈಗೀಗ ಅಂದ್ರೆ ಸಂಜೆ ಆಗ್ತಿದ್ದಂತೆ ಜನ ಬರ್ತಿದ್ದಾರೆ. ಸಂಜೆ ಆಗ್ತಿದ್ದಂತೆ ಊರಿಗೆ ಹೋಗೋದಕ್ಕೆ ಜನ ಹತ್ರ ಬರ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಮಾದೇಶ್, ನಿಮ್ಮಲ್ಲ ಮಾಹಿತಿ. ಯುಗಾದಿ ಹಾಗೆ ರಂಜಾನ್ ಹಿನ್ನೆಲೆ ಸಾಲು ಸಾಲು ರಜೆ ಒಂದ್ ಕಡೆ ಆದ್ರೆ ಇದೇ ಹಬ್ಬದ ಬೆನ್ನಲ್ಲೇ ಊರುಗಳತ್ತ ಜನರು ಕೂಡ ಹೊರಟಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಬಸ್ ನಿಲ್ದಾಣಗಳು ಕೂಡ ಫುಲ್ ರಶ್ ಆಗಿದೆ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಇರಬಹುದು, ಪೀಣ್ಯ, ಸ್ಯಾಟಲೈಟ್ ನಿಲ್ದಾಣಗಳಲ್ಲಿ ಜನಸಾಗರವೋ ಜನಸಾಗರ. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಹಾಗೆ ಕೆಎಸ್